ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಲೇ ಅಕ್ಕ, ಅದೆಷ್ಟೊತ್ತು ರೆಡಿ ಆಗ್ತೀಯೇ? ಸರಿಯಾಗಿ ಇಟ್ಕೊಳ್ಳೋ ಅಕ್ಕ. ನೀನು ಇಷ್ಟೊಂದು ರೆಡಿ ಆಗ್ತಿದ್ಯಲ್ಲ, ಅಮ್ಮವ್ರನ್ನೇ ನೀನು ಹತ್ರದಿಂದ ನೋಡ್ತೀಯಾ? ಈಗ ಹಬ್ಬದ ದಿನ ಎಷ್ಟೊಂದು ಜನ ದೇವಸ್ಥಾನಕ್ಕೆ ಹೋಗಲ್ವಾ, ಎಲ್ರಿಗೂ ದೇವ್ರನ್ನ ಹತ್ರದಿಂದ ನೋಡೋ ಭಾಗ್ಯ ಸಿಗುತ್ತಾ? ಎಲ್ಲೋ ದೂರದಲ್ಲಿ ನಿಂತ್ಕೊಂಡು ಕೈ ಮುಗಿತಾರ್ತಾನೆ. ಅದೇ ಥರ ನಾವು ಯಾವುದೋ ಒಂದು ಮೂಲೆಯಲ್ಲಿ ನಿಂತ್ಕೊಂಡು ನೋಡಿದ್ರೆ ಆಯ್ತು ಬಿಡು. ಮೂಲೆ ನಿಂತ್ಕೊಂಡು ನೋಡಕ್ಕೆ ಅರ್ಧ ಡಬ್ಬ ಪೌಡ್ರು ಖಾಲಿ ಮಾಡ್ದ ಅಕ್ಕ. ಅಮ್ಮವ್ರು ಕೂಡ ಇಷ್ಟು ಮೇಕಪ್ ಹಾಕೊಂಡಿರಲ್ಲ ಅನ್ಕೋತೀನಿ. ದೊಡ್ಡವ್ರ ಮನೆ ಫಂಕ್ಷನ್ಗೆ ದೊಡ್ಡವ್ರ ಥರನೇ ಹೋಗಬೇಕು. ಅಕಸ್ಮಾತ್ ಅಪ್ಪ ಕರೆದು ಅಖಿಲಾಂಡೇಶ್ವರಿ ಅಮ್ಮವ್ರ ಹತ್ರ ಆಶೀರ್ವಾದ ತಗೋ ಅಂತಂದ್ರೆ ರಾಣಿ ಥರ ಕಾಣೋದು ಬೇಡವಾ? ಅಲ್ಲಿ ಬಂದಿರೋರೆಲ್ಲರೂ ನನ್ನ ಈ ಸೀರಿಯಲ್ ನೋಡಿ ಜೂನಿಯರ್ ಅಖಿಲಾಂಡೇಶ್ವರಿ ಅನ್ಬೇಕು. ಸರಿಯಾಗಿ ಹಿಡ್ಕೋ. ಲೇ ಅಕ್ಕ, ನಿಂಗೆ ಸಂಬಂಧ ಇಲ್ದಿರೋ ಫಂಕ್ಷನ್ಗೆ ಈಗ ರೆಡಿ ಆಗ್ತಿದ್ಯಾ? ಇನ್ನು ನಿನ್ನ ಮದ್ವೆಗೆ ಇನ್ನು ಹೆಂಗೆ ರೆಡಿ ಆಗ್ಬೋದು? ಲೇ ಗಣಿ, ನನ್ನ ಮದುವೆಲಿ ಮೇಕಪ್ಗೊಬ್ರು ಹೇರ್ ಸ್ಟೈಲ್ಗೊಬ್ರು, ಒಡವೆ ತೋರ್ಸಕ್ಕೊಬ್ರು ತೊಡ್ಸಕ್ಕೊಬ್ರು, 100 ಸೀರೆ ಅದ್ರಲ್ಲಿ ಒಂದನ್ನು ಮಾತ್ರ ಸೆಲೆಕ್ಟ್ ಮಾಡ್ತೀನಿ, ಅದನ್ನ ತೊಡ್ಸಕ್ ಇನ್ನೊಬ್ರು. ಹೆಂಗೆ? ಆಯ್ತಾ ಅಕ್ಕ? ಗಣಿ ಸರಿಯಾಗಿ ಇಟ್ಕೋ. ಪಾರು, ಏನಮ್ಮ ಇದೆಲ್ಲ? ಅದೇ ಫಂಕ್ಷನ್ಗೆ ಹೋಗೋಕ್ಕೆ ಹೊಸ ಬಟ್ಟೆ ಬೇಕಿತ್ತಲ್ಲ, ಅದಕ್ಕೆ ಈ ಸೀರೆ ಉಟ್ಕೊಂಡೆ. ಚೆನ್ನಾಗಿದ್ಯಾ? ಯಾರಾದರೂ ನೋಡಿದ್ರೆ ಏನು ಗತಿ? ಮೊದಲು ಸೀರೆ ಬದಲಾಯಿಸಿ ಬೇರೆ ಬಟ್ಟೆ ಉಟ್ಕೋ. ಯಾಕೆ? ಇದಕ್ಕೇನಾಗಿದೆ? ಚೆನ್ನಾಗೇ ಇದೆಯಲ್ಲ. ಇದಕ್ಕಿಂತ ಚೆನ್ನಾಗಿರೋ ಬಟ್ಟೆ ನನ್ನ ಹತ್ರ ಇಲ್ಲ. ಮನೇಲಿರೋದಕ್ಕೆ ಯಾಕಮ್ಮ ಈ ಅಲಂಕಾರ ಎಲ್ಲ? ಊರು ಹಬ್ಬಕ್ಕೆ ಹೋಗ್ತೀಯಲ್ಲ, ಅವಾಗ ಉಟ್ಕೊಂಡು ಹೋಗುವಂತೆ. ಈಗ ಬಿಚ್ಚಿಡೋದು. ಅಪ್ಪ, ಏನು ಹೇಳ್ತಿದ್ಯಾ ನೀನು? ಅಮ್ಮವ್ರ ಮನೆ ಫಂಕ್ಷನ್ಗೆ ಇಡೀ ಊರೇ ಜಾಮ್ ಜಾಮ್ ಅಂತ ರೆಡಿಯಾಗಿ ಬರ್ತಿದೆ, ಅಂಥದ್ರಲ್ಲಿ ಅವ್ರ ಮನೆ ಡ್ರೈವರ್ ಮಗಳಾಗಿ ನಾನು ಬರಬಾರ್ದಾ? ಅಪ್ಪ ಅಪ್ಪ, ಬೇಡ ಬೇಡ ಅಂದ್ರು ಬೆಳಗಿಂದ ರೆಡಿ ಆಗ್ತಿದ್ದಾಳಪ್ಪ. ನೋಡು ಮಗಳೇ, ಎಲ್ಲ ಸರಿಯಾಗಿದ್ದಿದ್ರೆ ನಾನು ಸುಮ್ಮನಿರ್ತಿದ್ದೆ. ಅಮ್ಮನವ್ರು ಅಪ್ಪನೆ ಮಾಡಿದ್ದಾರೆ, ನೀನು ಅವ್ರ ಕಣ್ಣು ಕಾಣಿಸ್ಕೋಬಾರ್ದು ಅಂತ. ಅಂಥದ್ರಲ್ಲಿ ಅವ್ರ ಸೀರೆನೇ ಉಟ್ಕೊಂಡು ಅವ್ರ ಮುಂದೆ ಓಡಾಡ್ತಿದ್ರೆ ಏನು ಚೆನ್ನ? ಅಪ್ಪ, ನಾನು ಅವ್ರ ಕಣ್ಣಿಗೆ ಕಾಣಿಸ್ಕೊಳ್ಳಲ್ಲ ಅಪ್ಪ. ನೋಡು, ಸಂತೋಷವಾಗಿರ್ಬೇಕಾದ್ರೆ ಏನು ತೊಂದರೆ ಆಗಬಾರ್ದು. ಆಮೇಲೆ ಅಮ್ಮನವರು ಸಿಟ್ಟು ಮಾಡ್ಕೊಂಡ್ಬಿಡ್ತಾರೆ. ಅಪ್ಪ, ನಾನು ದೂರದಿಂದ ನಿಂತ್ಕೊಂಡು ನೋಡ್ತೀನಪ್ಪ. ನೀವು ಮನೇಲೇ ಇರಿ, ನಾನು ಅಲ್ಲಿ ಮಾಡಿ ತಿಂಡಿ ಎಲ್ಲ ತೊಗೊಂಡು ಬರ್ತೀನಿ, ಇಲ್ಲೇ ಕುತ್ಕೊಂಡು ತಿನ್ನಿವ್ರಂತೆ, ಆಯಿತಾ? ಏ ಹೋಗೆ, ನಿನ್ನಿಂದ ನಾನು ಮಿಸ್ ಮಾಡ್ಕೊಂಡೆ. ಅಪ್ಪ ಅಪ್ಪ, ಬರ್ಬೇಕಾದ್ರೆ ಒಂದು 2 ಹಪ್ಪಳ ಜಾಸ್ತಿ ತಗೋಬಪ್ಪ. ಆಯ್ತಾ ಮಗನೇ? ಅಪ್ಪ ಅಪ್ಪ, ನಾನು ಬರ್ತೀನಿ ಅಂದರೆ ಬಂದೇ ಬರ್ತೀನಿ. ಹಠ ಮಾಡಬೇಡ ಮಗಳೇ, ನಿನಗೆ ಹೀಗೆಲ್ಲ ಹೇಳಿದ್ರೆ ಒಳ್ಳೆ ಮಾತಲ್ಲಿ ಅರ್ಥ ಆಗಲ್ಲ. ಇರು. ಅಪ್ಪ, ಏನಪ್ಪ ಇದೆಲ್ಲ? ಇದು ನೀನು ದಾಟ್ತಿ ಇರೋದಕ್ಕೆ ಗೆರೆ ಹಾಕ್ತಿರೋದು. ಅಪ್ಪ, ನೀನು ಈ ಗೆರೆ ದಾಟಿ ಆಚೆ ಬರಬಾರ್ದು, ಗೊತ್ತಾಯ್ತಾ? ಅಪ್ಪ, ಮಗನೇ ನೋಡ್ಕೊಳ್ಳೋ, ಅವಳು ಗೆರೆ ದಾಟ್ತಂಗೆ. ಅವಳೇನಾದರೂ ಈಚೆ ಬಂದರೆ ನಿನಗೆ ಕುಂಡಿ ಮೇಲೆ ಬಾಸುಂಡೆ ಬರಂಗೆ ಹೊಡಿತೀನಿ. ಅಪ್ಪ ಸರಿಯಪ್ಪ, ನಾನು ನೋಡ್ಕೊತೀನಿ, ಹೋಗಪ್ಪ. ಅಪ್ಪ, ಹೋಗು ಹೋಗು. ಏನಪ್ಪ ಇವತ್ತು ನಿಂದೆ ಆಂಧ್ರಸ್ರಂಗ ತರ ರೆಡಿಯಾಗಿ ಬಂದ್ಬಿಟ್ಟಿದ್ಯಾ? ಯಾವತ್ ನೋಡಿದ್ರೆ ಕಿತ್ತೋಗಿರೋ ಜೀನ್ಸು ಕಿತ್ತೋಗಿರೋ ಶರ್ಟ್ ಹಾಕಿಕೊಂಡಿರೋನು ಇವತ್ತು ಈ ತರ ರೆಡಿ ಇದೆಯಾ? ಏನೋ ಆಪ್ ಹೊಡಿತಾ ಇದೆ ಮಗ. ಲೈ, ಆಪ್ ಹೊಡಿದ್ರದು ನಿಮ್ಗಲ್ಲ ಕಣ, ನನಗೆ. ಪ್ರೀತು, ಯಾಕೋ ಏನಾಯ್ತು? ಅಲ್ಲ ಕಣ, ಎಷ್ಟು ಚೆನ್ನಾಗಿ ಅರೇಂಜ್ಮೆಂಟ್ಸ್ ಆಗಿದೆ. ತಿನ್ನಕ್ಕೆ, ಉಣ್ಣಕ್ಕೆ, ಕುಡಿಯಕ್ಕೆ ಎಲ್ಲನೂ ಇದೆ. ಡ್ಯಾನ್ಸ್ ಮಾಡೋಕ್ಕೆ DJ ಮ್ಯೂಸಿಕ್ ಇದೆ. ಆದರೆ ಅದನ್ನ ಎಂಜಾಯ್ ಮಾಡೋಕ್ಕೆ ನನ್ನ ಮಕ್ಕಳ ನಿಮ್ಮ ಕಿತ್ತೋಗಿರೋ ಪೇಸ್ ಇದೆಯಲ್ಲ, ಹಾಗಂದ್ರೆ ಅಲ್ಲ ಮಗ, ಉಷಾ, ನೀಶಾ, ಬಬಿತಾ, ಸಮಿತಾ, ಅರ್ಪಿತಾ ಬೇಬೀಸ್ ಎಲ್ಲ ಮಿಸ್ ಮಾಡ್ಕೊಂಡಿರ್ಬೇಕು ಮಗ. ಅಬೇ, ಅದೆಲ್ಲ ನನ್ನ ಡಿಕ್ಷನರಿಲಿ ಇರೋ ಹಳೆ ಹೆಸರುಗಳು ಕಣ. ನಾನು ಏನಿದ್ರು ಕಣ್ಣಿಗೆ ಕಾಣ್ದಿರೋ ಅಪ್ಪಿ ತಪ್ಪಿ ಮಿಸ್ ಆಗಿರೋ ಹೊಸ ಮುಖಗಳನ್ನ ಹುಡುಕ್ತಾ ಇದ್ದೀನಿ. ಅವರೆಲ್ಲ ಈ ಫಂಕ್ಷನ್ಗೆ ಬಂದರೆ ನಾನು ಮೀಟ್ ಮಾಡಬೇಕಾ, ಸಕ್ಕತ್ತಾಗಿ ಕಾಣಿಸ್ಬೇಕಾ? ಅದಕ್ಕೆ ಎಲ್ಲರೂ ಬ್ಯೂಟಿ ಪಾರ್ಲರ್ ರೆಡಿ ಆಗ್ತಾ ಇದ್ದಾರೆ ಅನ್ಸುತ್ತೆ. ನಾನು ಕೂಡ ಅವ್ರು ಯಾವಾಗ ಬರ್ತಾರೋ ಅಂತ ವೆಯ್ಟ್ ಮಾಡ್ತಾ ಇದ್ದೀನಿ. ಹೌದು, ಇಷ್ಟೊಂದು ಕಾತರತೆಯಿಂದ ಕಾಯ್ತಿರೋದು ನೋಡಿದ್ರೆ ಏನೋ ಸ್ಕೆಚ್ ಆಗ್ತಿದೆಯಾ ಮಗ? ಮಗ, ಇವತ್ತು ಮಮ್ಮಿ ಡ್ಯಾಡಿ 25ನೇ ವರ್ಷ ಆ್ಯನಿವರ್ಸರಿನೋ, ಅದಕ್ಕೆ 25 ಬೇಬೀಸ್ 25 ಕಿಸ್ ಗೆಸ್ ಹಾಕಿದ್ದಾನೆ.
ಇವನು ಮುಂದೆ ಹೇಳು. ಒಂದೇ ಒಂದು ಹುಡುಗಿ ಹತ್ರ ಒಂದೇ ಒಂದು ಕಿಸ್ ತಗೊಳ್ಳೋ ಈ ಫಂಕ್ಷನ್ ಅಲ್ಲಿ, ಅವಾಗ ನಾನು ಒಪ್ಕೊಂತೀನಿ. ಈ ಲಿಮಿಟ್ಲೆಸ್ ಪ್ರೀತಿಯಿಂದ ಒಂದು ಫೈನಲ್ ಡೀಲ್ ಕೇಳಿ. 25 ವರ್ಷದೊಳಗಿನ ಚಂದಿರ ಮೊಗದ ಸುಂದರ ಬೆಡಗಿ ಹತ್ರ ನಮ್ಮ ಅಪ್ಪ ಅಮ್ಮ 25 ವರ್ಷದ ವೆಡ್ಡಿಂಗ್ ಆನಿವರ್ಸರಿ ಪ್ರಯುಕ್ತ 25 ಕಿಸ್ಗಳನ್ನ ಕಲೆಕ್ಟ್ ಮಾಡ್ತಾನೆ ಈ ಪ್ರೀತಿ. ಅಂಡ್ ದಿಸ್ ಇಸ್ ಮೈ ಚಾಲೆಂಜ್. ಓ ಕಿಸ್ ಕಡೆ ಹುಡುಗಿರೆಲ್ಲ ಮಿಸ್ ಆಗ್ಬಿಟ್ಟು ಇಷ್ಟ. ಇಲ್ಲ ಬಸ್ಸಿ, ಅವನ ಬಗ್ಗೆ ಗೊತ್ತಿದ್ದು ಚಾಲೆಂಜ್ ಆಗ್ತೀಯಲ್ಲೋ. ನೋಡ್ರು, ಅವನು ಗೆಲ್ತಾನೆ ಅಂತ ನನಗೆ ಗೊತ್ತು. ಅವನು ಮಾಡೋದನ್ನೆಲ್ಲ ನಮ್ಮ ಕೈಲಿ ಮಾಡೋಕ್ಕಾಗಲ್ವಲ್ಲ, ಅದಕ್ಕೆ ಅವನು ಮಾಡೋದನ್ನ ನೋಡಿ ನಾವು ಖುಷಿ ಪಡೋಣ ಅಂತ. ಸರ್ ಏನಾದ್ರು ಪ್ರಾಬ್ಲಮ್ ಸರ್? ಸರ್ ಫುಡ್ ಡಿಪಾರ್ಟ್ಮೆಂಟ್ ಎಲ್ಲ ಓಕೆ ಇದೆ ಸರ್. ರಿಲ್ಯಾಕ್ಸ್, ಯಾಕೆಲ್ಲ ಟೆನ್ಷನ್ ಆಗಿದ್ದೀರಾ? ಬಾಸ್ ಕರೆದ ತಕ್ಷಣ ಏನೋ ಪ್ರಾಬ್ಲಮ್ ಇದೆ ಅಂತನಾ? ನಾನು ನಿಮಗೆಲ್ಲ ಪೇಮೆಂಟ್ ಕೊಡೋಕೆ ಕರೆದಿದ್ದೀನಿ. ಸರ್, ನಿಮ್ಮಂತ ಬಾಸ್ ಇದ್ರೆ ಎಲ್ಲರೂ ಖುಷಿಯಿಂದ ಚೆನ್ನಾಗಲ್ಲ ತುಂಬಾ ಚೆನ್ನಾಗಿ ಕೆಲಸ ಮಾಡ್ತೀವಿ ಸರ್. ನಮ್ಮ ಕಡೆಯಿಂದ ಯಾವುದೇ ತೊಂದರೆ ಆಗದಾಗ ನೋಡ್ಕೋತೀವಿ ಸರ್. ಏನ್ರಪ್ಪ? ಸರ್ ನಾವು ಇಲ್ಲಿ ಬರ್ತೀವಿ ಸರ್. ಓಕೆ. ಲೇ ಅಕ್ಕ, ಬಾಯ್ಲಿ. ಏನೋ ಅಲ್ಲಿ ನೋಡಕ್ಕ ಚಿಕ್ಕ ಏಜ್ ಬಂದ್ರು, ಯಾವ್ದೋ ಹುಡುಗಿ ಜೊತೆ ಇದಾರೆ. ಎಲ್ಲಿ? ಅಲ್ಲಿ ನೋಡಕ್ಕ. ಕಾಣಿಸ್ತಿಲ್ಲ. ಬರಕ್ಕ, ಅಲ್ಲಿ ನೋಡಕ್ಕ. ಏನ್ ಮಾಡ್ತಾ ಇದ್ಯಾ? ಆನೆ ಆಟದಲ್ಲಿ ದಾರಿ ಹುಡ್ಕ ಕಾಯ್ತಾ ಇದ್ದೀನಿ. ಓಕೆನಾ? ಓಕೆ. ಆನೆ ಬಂತೊಂದಾನೆ. ಯಾವ ಊರಾನೆ? ಪ್ರೇಮಲೋಕದ ಆನೆ. ಇಲ್ಲಿಗೆ ಯಾಕೆ ಬಂತು? ಪ್ರೀತಿ ಹಂಚಕ್ ಬಂತು. ಹೇ, ಅಮ್ಮ ಬಂದ್ರು. ಯಾಕೆ ಕೋಪನಾ? ಮತ್ತಿನ್ನೇನು, ನಿನ್ನ ಅಲ್ಲಿಂದ ಇಲ್ಲಿಗೆ ಯಾಕೆ ಕರ್ಕೊಂಬಂದಿದ್ ಗೊತ್ತಾ? ಯಾಕೆ? ಈ ಪಾರ್ಟಿಲಿ ನೀನು ಒಬ್ಳೇ ಬ್ಯೂಟಿ. ನೀನ್ ನೋಡ್ಕೊಂಡ್ ಕೂತ್ಕೊಳ್ಳೋದೇ ನನ್ನ ಡ್ಯೂಟಿ. ಆಹಾ, ಛೀ ನಾಟಿ. ಅಯ್ಯೋ, ಮಾಡ್ಬಿಟ್ಟಲ್ಲ ನನ್ನ ಹೃದಯ ಲೂಟಿ. ಟಡನ್ ಟಡನ್ ಟನ್ ಟಡನ್. Forward is the only option. There's no reason for stopping. I have star status skills to pay the bills. Z5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.